ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ಬೆಂಗಳೂರು ಇವರ ಕರೆಯ ಮೇರೆಗೆ ಇಂದು ಕಿತ್ತೂರು ತಾಲೂಕಿನ ಎಲ್ಲಾ ಗ್ರಾಮ ಆಡಳಿತಾಧಿಕಾರಿಗಳ ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ತಹಸೀಲ್ದಾರ್ ಕಾರ್ಯಾಲಯ ಕಿತ್ತೂರು ಮುಂದೆ ಕೈಗೆ ಕಪ್ಪು ಪಟ್ಟಿ ಧರಿಸಿ ಮುಷ್ಕರವನ್ನು ಕೈಗೊಂಡರು. ಸದರಿ ಮುಷ್ಕರದಲ್ಲಿ ವಿವಿಧ ಸಂಘಟನೆಗಳು ಕೂಡ ಬೆಂಬಲ ಸೂಚಿಸಿದರು. ಕಿತ್ತೂರು ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳ ಅಧ್ಯಕ್ಷರಾದ ಶ್ರೀ ರವೀಂದ್ರ ಜಾಧವ್, ಶ್ರೀ ಲಾಲ್ ಸಾಬ್, ಎಂ ಮಖಾನದ, ಶ್ರೀ ಸಲೀಂ ಖುದ್ದುನವರ್, ಶ್ರೀ BF ಕೊಂಡಿಕೊಪ್ಪ, ಶ್ರೀಮತಿ ಶ್ರೀದೇವಿ ಗಾಣಿಗೇರ್ ಇವರುಗಳ ತಮ್ಮ ಬೇಡಿಕೆಗಳ ಬಗ್ಗೆ ವಿವರಿಸಿದರು. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘಟನೆಯ ವತಿಯಿಂದ ಇವತ್ತು ಐತಿಹಾಸಿಕ ನಾಡಾಗಿರ್ತಕ್ಕಂಥ ಕಿತ್ತೂರು ನಾಡಿನ ಕಿತ್ತೂರು ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಕಿತ್ತೂರು ತಾಲೂಕಿನ ಎಲ್ಲ ಗ್ರಾಮಗಳ ಆಡಳಿತಾಧಿಕಾರಿಗಳು ತಮಗೆ ಸಿಗಬೇಕಾಗಿರುವಂತಹ ಮತ್ತು ಕರ್ತವ್ಯ ನಿರ್ವಹಣೆಗೆ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಸರ್ಕಾರ, ಇಲಾಖೆ ಮಾನ್ಯ ಎಲ್ಲ ಜನಪ್ರತಿನಿಧಿಗಳನ್ನು ಗಮನ ಸೆಳೆಯುವ ನಿಟ್ಟಿನೊಳಗಡೆ. ಸರ್, ನೀವು ಮುಷ್ಕರದಲ್ಲಿ ಕೂಡ ಪಾಲ್ಗೊಂಡಿದ್ದೀರಿ, ತಾವು ಕೂಡ ಏನು ಇಲ್ಲಿಗೆ ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 76 ವರ್ಷ ಆಯಿತು. ನಮ್ಮ ಕಂದಾಯ ಇಲಾಖೆ, ನಮ್ಮ ಎಲ್ಲ ಇಲಾಖೆಗಳ ಮಾತೃ ಇಲಾಖೆ, ತಾಯಿ ಇಲಾಖೆ ಅಂತ ಸರ್ಕಾರ ಘೋಷಣೆ ಮಾಡುತ್ತೆ. ಆದರೆ 76 ವರ್ಷ ಸ್ವಾತಂತ್ರ್ಯ ಬಂದು ಕಳೆದರೂ ಕೂಡ ನಮ್ಮ ಇಲಾಖೆಗೆ ಯಾವುದೇ ರೀತಿಯಾದಂಥ ಕನಿಷ್ಠ ಸೌಲಭ್ಯಗಳನ್ನು ಕೂಡ ಕೊಟ್ಟಿಲ್ಲ. ಗರಿಷ್ಠ ಬೇಡ, ನಮಗೆ ಕನಿಷ್ಠ ಸೌಲಭ್ಯಗಳನ್ನು ಕೂಡ ಕೊಟ್ಟಿಲ್ಲ. ನಾವು ಗ್ರಾಮ ಆಡಳಿತಾಧಿಕಾರಿಗಳು ಕಚೇರಿ ಸಮೇತನಿಲ್ಲ ನಮಗೆ. ನಾವು ಯಾವುದಾದ್ರೂ ಒಂದು ದೇವಸ್ಥಾನ ಕಟ್ಟಿ ಅಥವಾ ಯಾರ್ದಾದ್ರೂ ಒಂದು ಮನೆ ಹತ್ರ ಕುಂದಿರ್ಬೇಕು, ಎಲ್ಲಿಯಾದ್ರೂ ಕೆಲಸ ಮಾಡ್ಲಿಕ್ಕೆ ಹೋದರೆ ಅನಾನುಕೂಲಗಳು ಜಾಸ್ತಿ ಇದ್ದಾವೆ. ಈಗಿನ ಕಾಲದಲ್ಲಿ ಎಲ್ಲ ತಂತ್ರಜ್ಞಾನ, ಆನ್ಲೈನು ಇದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಅದ್ರ ತಕ್ಕಂಗೆ ನಮ್ಮ ಸೌಲಭ್ಯ ಕೊಟ್ಟು ನಾವು ಮಾಡ್ತೀವಿ. ನಮಗೆ 2015ರಲ್ಲಿ ಮೈಸೂರಲ್ಲಿ ಸರ್ವೆ ಟ್ರೈನಿಂಗ್ ಆಯಿತು. ಸರ್ವೆ ಕೆಲಸ ಮಾಡಲಿಕ್ಕೆ ನಾವು ಅವಾಗ ಟ್ರೈನಿಂಗ್ ಕೂಡ ತೊಗೊಂಡಿದ್ವಿ. ಟ್ರೈನಿಂಗ್ ತೊಗೊಂಡ್ಮೇಲೆ ನಾವು ವೇತನ ಪರಿಷ್ಕರಣೆ ಮಾಡಿದರೆ ಟ್ರೈನಿಂಗ್ ಆ ಪ್ರಕಾರ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ವಿ. ಅದಾದರೆ ಸರ್ಕಾರದ ಮಟ್ಟದಲ್ಲಿ ಸಮಿತಿ ರಚನೆಯಾಗಿ ಗ್ರಾಮ ಆಡಳಿತರು PUC ಮೇಲೆ ನೇರ ನೇಮಕಾತಿ ಹೊಂದಿರುವಂತ ಸಿಬ್ಬಂದಿಗಳಾಗಿರ್ತಾರೆ. ಇವರು ಯಾವುದೇ ರೀತಿಯ ತಾಂತ್ರಿಕ ಪರಿಣಿತರಲ್ಲ, ತಾಂತ್ರಿಕ ಸಿಬ್ಬಂದಿಗಳು ಅಂತ ನಾವು ಪರಿಗಣಿಸಲಿಕ್ಕೆ ಆಗೋದಿಲ್ಲ. ತಾವು ಕೂಡ ಇಲ್ಲಿ ಮುಷ್ಕರದಲ್ಲಿ ಭಾಗಿಯಾಗಿದ್ದೀರಿ, ಗ್ರಾಮ ಸೇವಕರಿಗೆ ತಾವು ಅಧಿಕಾರಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಿ, ತಾವು ಕೂಡ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇವತ್ತಿನ ದಿವಸ ನಾವು ರಾಜ್ಯಾದ್ಯಂತ ಎಲ್ಲ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ಹಾಗೂ ನಮ್ಮ ಎಲ್ಲ ಗ್ರಾಮ ಸಹಾಯಕರು ಕೂಡಿ ಇವತ್ತಿನ ದಿವಸ ನಾವು ಮುಷ್ಕರವನ್ನು ಮಾಡ್ತಾ ಇದ್ದೇವೆ. ಯಾಕೆ ಮುಷ್ಕರ ಮಾಡ್ತಾ ಇದ್ದೇವೆ ಅಂತಂದ್ರೆ, ನಮಗೆ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳು ನಮಗಿಲ್ಲ. ಒಂದು ಹಳ್ಳಿಗೆ ಹೋದ್ರೆ ನಮಗೆ ಒಂದು ಕುಂದ್ರಕ್ಕೆ ಒಂದು ಚಾವಡಿ ಇಲ್ಲ, ನಮಗೆ ಒಂದು ಸೌಲಭ್ಯ ಇಲ್ಲ. ಎಲ್ಲೋ ಒಂದು ಗುಡಿ ಕಡೆ ಕುಂತು, ಎಲ್ಲೋ ಒಂದು ಕಟ್ಟೆ ಮೇಲೆ ಕುಂತು ಈ ಥರ ಒಂದು ಕೆಲಸವನ್ನು ಮಾಡುವಂಥ ಸ್ಥಿತಿ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಿದೆ. ಆದ್ದರಿಂದ ನಮಗೆ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಇರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಂತ ನಾವು ಇವತ್ತಿನ ದಿನ ಎಲ್ಲರೂ ಕೂಡಿ ಮುಷ್ಕರವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ರೂಲ್ 16 ಇದೆ, ಕ್ಯಾನ್ಸಲ್ ಆಗಿ ಪತ್ತೆ ಬೇರೆ ಬೇರೆ ಕಡೆ ವರ್ಕ್ ಮಾಡ್ತಾ ಇರ್ತಾರೆ. ಇದು 16 ಕ್ಯಾನ್ಸಲ್ ಆಗಿ ಇಬ್ಬರು ಜಿಲ್ಲಾಡಳಿತ ನಮಗೆ ಇದು ಪದೋನ್ನತಿ ಆಗ್ಬೇಕಂತ ನಾವು ಎಲ್ಲರೂ ವಿನಂತಿಸಿಕೊಳ್ತಾ ಇದ್ದೇವೆ. ಸರ್, ತಾವು ಕೂಡ ಈ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದೀರಿ, ತಾವು ಕೂಡ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇವತ್ತಿನ ದಿವಸ ನಮ್ಮ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ತಾಲೂಕು ಘಟಕ ಕಿತ್ತೂರು ವತಿಯಿಂದ ನಾವು ಈ ಒಂದು ಮುಷ್ಕರವನ್ನು ಶಾಂತಿಯುತವಾಗಿ ಕಪ್ಪು ಪಟ್ಟಿ ಧರಿಸುವ ಮುಖಾಂತರ ಹಮ್ಮಿಕೊಂಡಿದ್ದು, ನಾವು ಇವತ್ತು ಮುಷ್ಕರ ಮಾಡಲು ಕಾರಣವೇನೆಂದರೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಗಿರೀಶ್ ನಾಯ್ಕ್ ಸರ್ ಅವರು ಈ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಇಡೀ ರಾಜ್ಯಾದ್ಯಂತ, ತಾಲೂಕಿನಾದ್ಯಂತ ಇವತ್ತು ನಾವು ಪ್ರತಿಭಟನೆ ಮಾಡಿ ನಾಳೆ ದಿನ ಎಲ್ಲ ತಾಲೂಕಿನವರು ಕೂಡಿ ಬೆಳಗಾವಿ ಜಿಲ್ಲೆಯಾದ್ಯಂತ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಯವರ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುವ ಒಂದು ಉದ್ದೇಶವನ್ನು ಹೊಂದಿದ್ದೇವೆ. ಈ ಒಂದು ಮುಷ್ಕರಕ್ಕೆ ಮಾಡಲು ಮುಖ್ಯ ಕಾರಣವೇನೆಂದರೆ, ಈಗಾಗಲೇ ನಮ್ಮ ಗ್ರಾಮಾಡಳಿತಾಧಿಕಾರಿಗಳು ಹಲವಾರು ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ. ಏಕಕಾಲಕ್ಕೆ ನಾವು ಈಗ ನಮ್ಮ ಮೊಬೈಲ್ನಲ್ಲಿ, ಸ್ವಂತ ಮೊಬೈಲ್ನಲ್ಲಿ 17 ಮೊಬೈಲ್ ತಂತ್ರಾಂಶ ಮೊಬೈಲ್ ಆ್ಯಪ್ಗಳನ್ನು ಉಪಯೋಗಿಸುತ್ತಿದ್ದು, ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಮೊಬೈಲ್ ಆಗಲಿ, ಡಾಟಾ ಆಗಲಿ, ಕಂಪ್ಯೂಟರ್ಗಳನ್ನಾಗಲಿ, ಪ್ರಿಂಟರ್ಗಳನ್ನಾಗಲಿ ಒದಗಿಸಿರುವುದಿಲ್ಲ. ಅದೇ ರೀತಿಯಾಗಿ ಪ್ರತಿಯೊಂದು ತಂತ್ರಾಂಶವನ್ನು ಗುರಿ ತಲುಪಲು ಗರಿಷ್ಠ ಫಲಿತಾಂಶವನ್ನು ನಿಗದಿಪಡಿಸುತ್ತಿದ್ದಾರೆ. ಅಂದರೆ ಈ ದಿನ ಇಷ್ಟು ಫಲಿತಾಂಶ ಮಾಡಬೇಕು, ಇಷ್ಟು ದಿನ ಫಲಿತಾಂಶ ಮಾಡಬೇಕು ಎಂದು ಗ್ರಾಮ ಆಡಳಿತ ಅಧಿಕಾರಿ ಎಲ್ಲರೂ ಕೂಡಿ ಈಗ ಮುಷ್ಕರ ಕೂಡ ಹಮ್ಮಿಕೊಂಡಿದ್ರಿ. ಯಾವ ಕಾರಣಕ್ಕಾಗಿ ತಾವು ಕೂಡ ಮುಷ್ಕರ ಇಲ್ಲಿ ಇದು ಮಾಡ್ತಾ ಇದ್ದೀರಂತೆ? ಇವತ್ತಿನ ದಿವಸ ನಾವು ಕಿತ್ತೂರು ತಾಲೂಕಿನಲ್ಲಿ ಈ ಒಂದು
ಮುಷ್ಕರವನ್ನು ಹಮ್ಮಿಕೊಂಡಿದ್ದ ಕಾರಣ ಏನಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಮೂಲಭೂತ ಸೌಕರ್ಯಗಳಿಲ್ಲ. ಆ ಸೌಕರ್ಯಗೋಸ್ಕರ ನಾವು ಇವತ್ತಿನ ದಿವಸ ತಹಸೀಲ್ದಾರ್ ಕಚೇರಿ ಎದುರುಗಡೆ ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು ಮೌನವಾಗಿ ಮಹಾತ್ಮ ಗಾಂಧೀಜಿ ಅವರ ಸತ್ಯ, ಶಾಂತಿ, ಅಹಿಂಸೆ ತತ್ವಗಳ ಅಡಿಯಲ್ಲಿ ಹಾಗೂ ಅಂಬೇಡ್ಕರ್ ಅವರ ಸಂವಿಧಾನದ ಚೌಕಟ್ಟಿನ ಒಳಗಡೆ ನಾವು ಶಾಂತಿಯುತವಾಗಿ ಇವತ್ತಿನ ದಿವಸ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆ ನಮ್ಮ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಈಗ ಕಾಲದಲ್ಲಿ ಆಗ್ತಾ ಇದೆ. ಅದೇ ರೀತಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸಹ ಇವತ್ತಿನ ದಿವಸ ಈ ಒಂದು ಶಾಂತಿಯುತ ಪ್ರತಿಭಟನೆ ಆಗ್ತಾ ಇದೆ. ನಮ್ದು ಸರ್ಕಾರಕ್ಕೆ ಮನವಿ ಏನಂದ್ರೆ, ಸರ್ಕಾರದ ಜನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಯವರಿಗೆ ಹಾಗೂ ಎಲ್ಲ ಸಚಿವರಿಗೆ, ಎಲ್ಲ ಶಾಸಕರಿಗೆ ನಮ್ಮ ಕಳಕಳಿಯ ವಿನಂತಿ ಏನಂದ್ರೆ, ನಮಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳಾದಂತ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಇರ್ಲಿಕ್ಕೆ ನಮಗೆ ಯಾವುದೇ ರೀತಿಯ ಒಂದು ಆಫೀಸ್ ಇಲ್ಲ, ಹಾಗೂ ನಮಗೆ ಮೂಲಭೂತ ಸೌಕರ್ಯಗಳಾದ ಕಂಪ್ಯೂಟರ್ ಆಗಲಿ ಮತ್ತು ಪ್ರಿಂಟರ್ ಆಗಲಿ, ಜೆರಾಕ್ಸ್ ಮಷಿನ್ ಆಗಲಿ, ಹಾಗೂ ನಮಗೆ ಡಾಟಾ ಕಾರ್ಡ್ ಆಗಲಿ, ಆಮೇಲೆ ಏನಪ್ಪಾ ಅಂದ್ರೆ ಮೂಲಭೂತ ಸೌಕರ್ಯಗಳಲ್ಲಿ ಇನ್ನೊಂದು ಮುಖ್ಯವಾಗಿ ವಸತಿ ನಮಗೆ ಇಲ್ಲ. ಆಮೇಲೆ ನಾವು ಈಗಾಗಲೇ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಗ್ರೇಡ್ 1 ಹಾಗೂ ಗ್ರೇಡ್ 2 ಅಭಿವೃದ್ಧಿ ಅಧಿಕಾರಿಗಳಂತೇಳಿ ಮಾಡಿದ್ರು. ಮತ್ತು ಅದೇ ರೀತಿ ಸೆಕ್ರೆಟರಿ ಅವ್ರಿಗೂ ಗ್ರೇಡ್ 1 ಮತ್ತು ಗ್ರೇಡ್ 2 ಅಧಿಕಾರಿಗಳಂತ ಮಾಡಿದ್ರು. ನಮಗೂ ಸಹ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ 10 ವರ್ಷ ಸರ್ವಿಸ್ ಆದವರಿಗೆ ಗ್ರೇಡ್ 1 ಅಧಿಕಾರಿಗಳು ಎಂದು ಮತ್ತು 10 ವರ್ಷ ಕೆಳಗಡೆ ಇದ್ದವರಿಗೆ ಗ್ರೇಡ್ 2 ಅಧಿಕಾರಿಗಳೆಂದು, ಅದಕ್ಕೆ ತತ್ಸಮಾನವಾಗಿ ನಮ್ಗೆ ಪೇಮೆಂಟ್ ಕೊಡಬೇಕು ಅಂತ ಸರ್ಕಾರಕ್ಕೆ ನಾವು ವಿನಂತಿ ಮಾಡಿಕೊಳ್ತೇವೆ. ಅದೇ ರೀತಿ ಬೇರೆ ರಾಜ್ಯಗಳಿಗೆ ಟ್ರಾನ್ಸ್ಫರ್ ಹೋಗ್ಲಿಕ್ಕೆ 16 ರೂಲ್ ಬಂದ್ ಮಾಡಿದ್ದಾರೆ. ವರದಿಗಾರರು ರುದ್ರಪ್ಪ, ಹುಬ್ಳಿ.